ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ದೇಶ ಪ್ರೇಮ ಎಂದಾಕ್ಷಣ ತಟ್ಟಂತ ನಮ್ಮ ಕಣ್ಣು ಮುಂದೆ ಭಾಸವಾಗುವ ಚಿತ್ರಣ ಎಂದರೆ ಅದು ನೇತಾಜಿಯವರದೇ ಆಗಿದೆ. ದೇಶ ನಿರ್ಮಾಣ, ದೇಶದ ಅಳಿವು ಉಳಿವು ವಿಚಾರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತತ್ವಧಾರೆಗಳು ಪ್ರಸ್ತುತ ಪರಿಸ್ಥಿತಿಗಂತೂ ತೀವ್ರ ಅನಿವಾರ್ಯವಾಗಿದೆ. ಸುಭಾಷ್ ಅವರ ಚಿಂತನೆಗಳನ್ನು ತಿಳಿದುಕೊಂಡಷ್ಟು ಆಸಕ್ತಿ ಮಾತ್ರ ಕಡಿಮೆ ಆಗುವುದಿಲ್ಲ. ನೇತಾಜಿಯವರ ಬಗೆಗೆ ನಿಮಗೆ ತಿಳಿಯದ ಕೆಲ ವಿಚಾರಗಳನ್ನು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ನ ಮುಖಂಡರಾದ ಜಿ.ಆರ್. ಶಿವಶಂಕರ್ ಅವರು ವಿವರಿಸಿದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ನೀವು ಕೇಳಿ ಅವರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಿ. नेताजी सुभाष चंद्र बोस नेताजी सुभाष चंद्र बोस जिंदाबाद नेताजी सुभाष चंद्र बोस नेताजी सुभाष चंद्र बोस जिंदाबाद जिंदाबाद नेताजी सुभाष चंद्र बोस अमर है जिंदाबाद जिंदाबाद अमर है जिंदाबाद जिंदाबाद बोलो भारत माता की जय बोलो भारत माता की जय जय हिंद जय हिंद जय हिंद जय हिंद जय हिंद जय हिंद वंदे मातरम वंदे मातरम वंदे मातरम जिंदाबाद जिंदाबाद नेताजी जिंदाबाद 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 नेताजी जिंदाबाद 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 नेताजी जिंदाबाद नेताजी जिंदाबाद नेताजी जिंदाबाद वंदे मातरम वंदे मातरम सुजलां सुफलां मलयज शीतलां. ನೇತಾಜಿ ಸುಭಾಷ್ ಚಂದ್ರ ಬೋಸರ ಪವಿತ್ರ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಆತ್ಮಸಂತೋಷದ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇವೆ. ದೇಶ ಗೌರವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕನಸುಗಳಾಗಿ ಅವರ ಕನಸುಗಳನ್ನು ನನಸಾಗಿ ಮಾಡಲು ನನಗೆ ಎಷ್ಟೇ ಶ್ರಮವಾದರೂ ನಾನು ನಿಸ್ವಾರ್ಥ ಸೇವೆ ಸಲ್ಲಿಸಲು ಬದ್ಧನಾಗಿರುತ್ತೇನೆ. ಸುಭಾಷ್ ಚಂದ್ರ ಬೋಸರ ಆದರ್ಶ ತತ್ವ ಧ್ಯೇಯಗಳನ್ನು ತಿಳಿಯುವಲ್ಲಿ ಹಾಗೂ ಅನುಸರಿಸುವಲ್ಲಿ ಆಸಕ್ತನಾಗಿರುತ್ತೇನೆ. ಸ್ವತಂತ್ರ ಭಾರತದ ಅಂದಿನ ಕಲ್ಪನೆಗೆ ಸರಿಸಾಟಿಯಾದ ಭಾರತ ನಿರ್ಮಾಣಕ್ಕೆ ಪೂರಕವಾದ ಕೆಲಸಗಳಲ್ಲಿ ತೊಡಗುತ್ತೇನೆ. ಎಲ್ಲವೂ ಸಮೃದ್ಧವಾಗಿರುವ ಭಾರತದಲ್ಲಿ ದೇಶಾಭಿಮಾನದ ಕೊರತೆಯಿಂದ ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳನ್ನು ಮತ್ತೆ ನೆಲೆಗೊಳಿಸಲು ನೇತಾಜಿಯವರ ಅಪ್ರತಿಮ ದೇಶಾಭಿಮಾನವನ್ನು ಆದರ್ಶಪ್ರಾಯವಾಗಿ ಹೊಂದಲು ಇಂದು ನಾನು ಕಂಕಣಬದ್ಧನಾಗಿರುತ್ತೇನೆ. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸ್ನೇಹಿತರೆ, ಇವತ್ತು ನಾನು ಬಹಳ ಸಂತೋಷದಿಂದ ನಮ್ಮ ದೇಶದ ಅಪ್ರತಿಮ ದೇಶಾಭಿಮಾನಿ, ಈ ದೇಶನ ಯಾವ ರೀತಿ ಕಟ್ಟಬೇಕು ಅನ್ನೋ ಒಂದು ಕನಸು ಕಟ್ಟಂಥ ಮಹಾನ್ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗೆಗೆ, ಅವರ ಕೆಲವಾರು ವಿಚಾರಧಾರೆಗಳ ಬಗೆಗೆ ತಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ದೇಶಾಭಿಮಾನಿ ಅಂತ ನಾನು ಹೇಳ್ತಕ್ಕದ್ದಲ್ಲ. ಈ ದೇಶದಲ್ಲಿ ಏನು ಪಿತಾಮಹ ಅಂತ ಮಹಾತ್ಮ ಗಾಂಧೀಜಿಯವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಅಪ್ರತಿಮ ದೇಶಾಭಿಮಾನಿಗಳಲ್ಲಿ ದೇಶಾಭಿಮಾನಿ ಅಂತ ಕರೆದಂಥ ಒಂದು ಕೀರ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಬರುತ್ತೆ. ಇವತ್ತು ದೇಶದ ಪರಿಸ್ಥಿತಿ, ದೇಶದಲ್ಲಿರ್ತಕ್ಕ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ
ಇನ್ನು ಅನೇಕ ರೀತಿಯ ರಾಜಕೀಯ ಎಲ್ಲ ವಾತಾವರಣಗಳು ನೋಡಿದಾಗ ನನಗನ್ಸುತ್ತೆ ದೇಶದೊಳಗಡೆ ಇವತ್ತು ದೇಶಾಭಿಮಾನ ಸಂಪೂರ್ಣವಾಗಿ ಅದು ಕಡಿಮೆ ಆಗ್ತಾ ಇದೆ. ಅಂಧ ದೇಶ ಪ್ರೇಮ ಅಗತ್ಯ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ದೇಶದ ಬಗ್ಗೆ ಇದ್ದಂಥ ಒಂದು ಕನಸು ಕಟ್ಟಂಥ ಒಂದು ಪ್ರಯತ್ನ ಮಾಡಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರು ಹೊರದೇಶಗಳಲ್ಲಿ ಸುತ್ತಾಡಿದ್ರೂ ಸಹ ಭಾರತ ದೇಶನ ಪ್ರೀತಿಸ್ತಾ ಇದ್ದಂಥ ಒಂದು ವ್ಯವಸ್ಥೆ ಏನಿತ್ತು ಮತ್ತು ಅವರು ಆ ದೇಶನ ರಕ್ಷಣೆ ಬ್ರಿಟಿಷ್ನವರಿಂದ ರಕ್ಷಣೆ ಮಾಡಬೇಕು ಅಂತ ಏನು ನಿರಂತರ ಪ್ರಯತ್ನ ನಡೆದಿತ್ತು ಅದನ್ನು ಯಾರೂ ಸಹ ಇತಿಹಾಸದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗೆಗೆ ನಾವೆಲ್ಲರೂ ಸಹ ಮನಗಂಡಿದ್ದೇವೆ. ಭಾರತ ದೇಶದಲ್ಲಿ ಇರ್ತಕ್ಕ ರಾಜಕೀಯ ಪರಿಸ್ಥಿತಿ ಒಳಗಡೆ ಕಳೆದ ನಮ್ಮ 75 ವರ್ಷಗಳಿಂದ ನಿರಂತರವಾಗಿ ಪಡ್ಕೊಂಡು ಬಂದಂಥ ಸ್ವತಂತ್ರದ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಈ ದೇಶದೊಳಗಡೆ ಮೂಲಭೂತವಾಗಿ ದೇಶಾಭಿಮಾನ ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೋಗಿದೆ. ಇವತ್ತು ಅನೇಕ ವಾದಗಳು ನಮ್ಮ ದೇಶದಲ್ಲಿ ಬಂತು. ಮಹಾತ್ಮ ಗಾಂಧಿ ವಾದ, ನೆಹರು ವಾದ, ಇನ್ನೂ ಅನೇಕ ಇತ್ತೀಚಿನ ವಾದಗಳು ಸಹ ಮಂಡಿಸ್ತಾ ಇದ್ದಾರೆ. ಆದರೆ ಎಲ್ಲ ವಾದಗಳು ಸಹ ಮೈನಸ್ ದೇಶಾಭಿಮಾನ ಬಿಟ್ಟು ಎಲ್ಲ ವಾದಗಳು ಇವೆ. ಯಾವ ದೇಶನ ನನ್ನ ದೇಶ ಅನ್ನೋ ಒಂದು ಅಭಿಮಾನದಿಂದ ನಾವು ಕರೆಯೋದಕ್ಕೆ ನಮ್ಗೆ ಆಗಲ್ಲ, ಅಲ್ಲಿ ಆ ದೇಶದ ಪ್ರಯತ್ನ ಪ್ರಗತಿ ಸಾಧ್ಯ ಇಲ್ಲ. ಇವತ್ತು ದೇಶದೊಳಗಡೆ ಪ್ರಮುಖವಾಗಿ ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ದೇಶನ ಮುನ್ನಡೆಸಬೇಕಾದ್ರೆ ನಾಯಕತ್ವ ಬಹಳ ಅಗತ್ಯ. ಎಲ್ಲಿ ನಾಯಕತ್ವ ಇರಲ್ಲ ಅಲ್ಲಿ ಆ ದೇಶ ನಿಜವಾಗ್ಲೂ ಸಹ ಒಂದು ವ್ಯವಸ್ಥಿತವಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಯಾರಾಗಾದ್ರೆ ಪ್ರಪಂಚದ ಇತಿಹಾಸದಲ್ಲಿ ತಗೊಳ್ಳಿ, ಮಾವೋನಲ್ಲಿ ಚೈನಾ ಇವತ್ತು ಪ್ರಗತಿ ಆಗಿದೆ ಅಂತಂದ್ರೆ ಮಾವೋ ಒಂದು ಆ ದೇಶನ ಯಾವ ರೀತಿ ಕೊಂಡೊಯ್ದ್ರು, ಯಾವ ಕನಸನ್ನ ಕಂಡ್ರು ಅನ್ನೋದ್ರ ಬಗೆಗೆ ಚೈನಾ ಒಳಗಡೆ ನಾಯಕತ್ವ ಕೊಟ್ಟಂತ ವ್ಯಕ್ತಿ ಅಲ್ಲಿ ಮಾವೋ. ಅದೇ ರೀತಿನಲ್ಲಿ ರಷ್ಯಾ ಒಳಗಡೆ ಆ ದೇಶನ ಕನಸನ್ನ ಕಟ್ಟದಂತ, ದೇಶನ ಯಾವ ರೀತಿ ಬೆಳೆಸ್ಬೇಕು ಅಂತ ಕನಸು ಕಟ್ಟದಂತ ನಾಯಕ ಯಾರು ಅಂತಂದ್ರೆ ಲೆನಿನ್. ಅದೇ ರೀತಿನಲ್ಲಿ ಇವತ್ತು ಕ್ಯೂಬಾ ಸಣ್ಣ ದೇಶ ಆದರೂ ಸಹ ಆ ದೇಶನ ಯಾವ ರೀತಿ ಮುನ್ನಡೆಸಬೇಕು ಅಂತ ಒಂದು ಪ್ರಯತ್ನ ಮಾಡಿ ದೇಶದಲ್ಲಿ ದೇಶಾಭಿಮಾನ ರೂಢಿಸಿದಂಥ ಒಂದು ಫಿಡೆಲ್ ಕ್ಯಾಸ್ಟ್ರೋಗೆ ಹೋಗ್ತದೆ. ಇತ್ತೀಚೆಗೆ ಬಹಳ ಬೆಳವಣಿಗೆ ಆಗ್ತಕ್ಕ ವಿಯೆಟ್ನಾಂ ನೋಡಿದೆ. ವಿಯೆಟ್ನಾಂನಲ್ಲಿ ಓಚುವೆನ್ ಏನು ಯಾವ ರೀತಿಯಲ್ಲಿ ಕಂಪ್ಲೀಟ್ ದೇಶದ ಕನಸು ಕಂಡ್ರು, ಯಾವ ರೀತಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ದೇಶದಲ್ಲಿ ಯಾರು, ನಮ್ಮ ದೇಶದಲ್ಲಿ ನಾಯಕತ್ವ ಇರ್ತಂಥ ಶಕ್ತಿ ಇದ್ದಂಥ ಯಾರಾದರೂ ನಾಯಕರು ಇದ್ದಾರೆ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬಿಟ್ಟು ಯಾರೂ ಇಲ್ಲ. ನೇತಾಜಿ ನಾಯಕ ಅನ್ನೋ ಒಂದು ಹೆಸರನ್ನ ಮಹಾತ್ಮ ಗಾಂಧಿಯವರೇ ಕಂಪ್ಲೀಟ್ ಅವರಿಗೆ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಅಪ್ರತಿಮ ದೇಶಾಭಿಮಾನಿ ಅಂತ. ಯಾವ ವ್ಯಕ್ತಿಗೆ, ಯಾವ ನಾಯಕನಿಗೆ ಅವನ ಆ ದೇಶದ ಬಗೆಗೆ ಪ್ರೀತಿ ಇರಲ್ಲ, ಆ ದೇಶ ಖಂಡಿತವಾಗೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ. ಅಂಧ ದೇಶಾಭಿಮಾನ, ಅಂಧ ರಾಷ್ಟ್ರೀಯತೆ ಅಗತ್ಯ ಇಲ್ಲ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕದ್ದು ನಿಜವಾಗ್ಲೂ ಸಹ ದೇಶನ ಯಾವ ರೀತಿ ನಾವು ಕಟ್ಟಬೇಕು. ಇಡೀ ದೇಶ ಮಾರಾಟ ಮಾಡ್ಕೊಂಡೋಯ್ತು ಅಂತಂದ್ರೆ ದೇಶಾಭಿಮಾನ ಎಲ್ಲಿ ಬರ್ತದೆ? ದೇಶದ ವ್ಯವಸ್ಥಿತವಾಗಿ ಇವತ್ತು ಮಾರಾಟ ನಡೀತಾ ಇದೆ. ದೇಶದಲ್ಲಿರ್ತಕ್ಕ ಸಂಪತ್ತನ್ನ ಮಾರಾಟ ಆಗ್ತಾ ಇದೆ. ದೇಶ ಇವತ್ತು ಯಾವ ರೀತಿನಲ್ಲಿ ಅಂತಂದ್ರೆ ನಮ್ಮ ರೈತರು, ಕಾರ್ಮಿಕರು ಯಾವ ವ್ಯವಸ್ಥೆನ ಭದ್ರವಾಗಿ ಕಟ್ಕೊಂಡು ಬಂದಿದ್ದಾರೆ, ಆ ವ್ಯವಸ್ಥೆ ಇವತ್ತು ಬುಡಪೇಲಾಗುವಂಥ ಒಂದು ಪರಿಸ್ಥಿತಿ ಇದೆ. ಈ ದೇಶನಾಗ ರಕ್ಷಣೆ ಮಾಡ್ತಕ್ಕವ್ರು ಯಾರು? ಈ ದೇಶನ ರಕ್ಷಣೆ ಮಾಡಬೇಕಾದ್ರೆ ಕನಸು ನಿರಂತರವಾಗಿ ಕಟ್ಟಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವಕರ ಬಗ್ಗೆ ಮಾತಾಡಿದ್ದಾರೆ, ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ದಾರೆ, ಕಾರ್ಮಿಕರ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಈ ದೇಶದಲ್ಲಿ 5 ಪಂಚವಾರ್ಷಿಕ ಯೋಜನೆಯನ್ನ ರೂಪಿಸಿದಂತ ಏಕೈಕ ವ್ಯಕ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಮ್ಮ ಅಭಿಜ್ಞಾನ, ನಮ್ಮ ಅವಿವೇಕ ನೇತಾಜಿ ವಿಚಾರ ಯಾಕೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಅನೇಕ ಮಾತಾಡಿದ್ದಾರೆ. ನಾನು ಸಹ ಹೇಳಿದ್ದೇನೆ, ಮುಂದೆ ನಿಮ್ಗೇನಾದ್ರೂ ಸ್ವಲ್ಪ ಧೈರ್ಯ ಲೀಕ್ ಆಗಿದೆ, ನಿಮ್ಮ ಬ್ಲಡ್ ಲೀಕ್ ಆಗಿದೆ, ನಿಮ್ಮ ತಲೆ ಲೀಕ್ ಆಗಿದೆ, ನಿಮ್ಮ ಆಲೋಚನೆ ಲೀಕ್ ಆಗಿದೆ, ನೇತಾಜಿ ಒಂದು ಇಂಜೆಕ್ಷನ್ ಆಗ್ತದೆ.
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ದೇಶನ ಯಾವ ರೀತಿ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಅವರು ನಿಜವಾದ ವೈಜ್ಞಾನಿಕ ಸಮಾಜವಾದದ ಬಗ್ಗೆಗೆ ಅವರು ಕಂಪ್ಲೀಟ್ ಅವರ ಕೂಗಿದ್ದಿದ್ದು. ವೈಜ್ಞಾನಿಕ ಸಮಾಜವಾದ ಅವತ್ತು ಪ್ರಾರಂಭದಿಂದ ಏನು ಇವತ್ತು ಆ ಸಂದರ್ಭದಲ್ಲಿ ರಷ್ಯಾ ಒಳಗಡೆ ಏನು ಬೆಳವಣಿಗೆ ಆಗ್ತಾ ಇತ್ತು, ಪ್ರಪಂಚದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇತ್ತು, ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ರು. ಆದರೆ ದುರಾದೃಷ್ಟ ಅವರ ವಿಚಾರಧಾರೆಗಳ ಬಗ್ಗೆಗೆ ನಮ್ಮ ದೇಶದಲ್ಲಿರ್ತಕ್ಕ ನಾಯಕತ್ವ ಅವರಿಗೆ ವ್ಯವಸ್ಥಿತವಾದ ಕಟ್ಟುವಂಥ ಒಂದು ದೇಶ ಕಟ್ಟುವಂಥದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವು ಅವ್ರನ್ನ ಯಾವ ರೀತಿ ಕಂಡಿದ್ದೀವಿ ಅನ್ನೋದು ದೊಡ್ಡ ಇತಿಹಾಸ. ಅದನ್ನು ನಾನು ಮುಂದಿನ ದಿವಸದಲ್ಲಿ ಅದನ್ನು ತಗೊಂಡೋಗ್ತೇನೆ. ಆದರೆ ಇವತ್ತು ನಾನು ಹೇಳ್ತಕ್ಕಂಥ ಇಷ್ಟ ಏನು ಅಂದರೆ, ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಒಳಗಡೆ, ಪ್ರಸ್ತುತ ಆರ್ಥಿಕ ವ್ಯವಸ್ಥೆ ಒಳಗಡೆ, ಪ್ರಸ್ತುತ ಯುವ ಜನಾಂಗ ಹೋಗ್ತಕ್ಕ ನಡೆ ಒಳಗಡೆ ಯುವ ಜನತೆ ಮಾತ್ರ ಅಲ್ಲ, ಇವತ್ತು ದೇಶದಲ್ಲಿ ಕಾರ್ಮಿಕರ ಮತ್ತು ರೈತರ ಸ್ಥಿತಿಗತಿಗಳ ಬಗೆಗೆ ಮತ್ತೆ ದೇಶ ಮಾರಾಟ ಆಗುವಂಥ ಒಂದು ವ್ಯವಸ್ಥೆ ಒಳಗಡೆ ಇರುವಂಥ ವ್ಯವಸ್ಥೆ ಒಳಗಡೆ ಇವತ್ತು ನಮಗೆ ದೇಶದೊಳಗಡೆ ಒಬ್ಬ ಅಪ್ರತಿಮ ದೇಶಾಭಿಮಾನಿ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾತ್ರ ಆದರ್ಶ. ನೇತಾಜಿ ವಿಚಾರಧಾರೆಗಳನ್ನ ನಾವು ಸಂಪೂರ್ಣವಾಗಿ ಒಪ್ಪಿ ದೇಶ ಕಟ್ಟುವಂಥ ಒಂದು ಪ್ರಯತ್ನ ಇವತ್ತು ಅನಿವಾರ್ಯತೆಯಾಗಿ ನಮ್ಮ ದೇಶದಲ್ಲಿ ಸುಮಾರು 50%ಗಿಂತ ಹೆಚ್ಚಿನ ಯುವ ಜನಾಂಗ ಇದೆ. ಅವರ ಕನಸುಗಳು ಏನಿದೆ, ಅವರು ಯಾವ ರೀತಿ ಕನಸು ಕಾಣ್ತಾ ಇದ್ದಾರೆ, ಅವರ ಕನಸುಗಳನ್ನ ನನಸಾಗಬೇಕಾದ್ರೆ ಏನು ಮಾಡಬೇಕು, ಈ ದೇಶದಲ್ಲಿ ಏನು ಸಮಸ್ಯೆ ಇದೆ, ರಾಜಕೀಯ ಕ್ಷೇತ್ರದಲ್ಲಿ ನಾವು ತಗೊಂಡಾಗ ರಾಜಕೀಯ ಯಾವುದೇ ಪಕ್ಷಗಳಲ್ಲಿ ದೇಶಾಭಿಮಾನದ ಕೊರತೆನ ನಾವು ಎದ್ದು ಕಾಣ್ತೇವೆ. ಯಾವ ವ್ಯಕ್ತಿಗಳಿಗೆ ಏನಾಗಿದೆ, ಅನೇಕ ವ್ಯವಸ್ಥೆ ಒಳಗಡೆ ಈ ರಾಜಕೀಯ ವ್ಯವಸ್ಥೆ ನೋಡಿದಾಗ ನಾನು ಎಷ್ಟು ಪ್ರಾಪರ್ಟಿ ಮಾಡಬೇಕು, ನಾನು ಮಾತ್ರ ಅಲ್ಲ ನನ್ನ ಮೊಮ್ಮಕ್ಕಳು ಮೊಮ್ಮಕ್ಕಳವರೆಗೂ ಸಹ ಪ್ರಾಪರ್ಟಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ನಾಯಕತ್ವದಲ್ಲಿ ಇದೆ ವಿನಃ ನನ್ನ ದೇಶನ ಯಾವ ರೀತಿನಲ್ಲಿ ಕಟ್ಟಬೇಕು, ನನ್ನ ದೇಶದೊಳಗಡೆ ಬಡವರ ಕಣ್ಣೀರನ್ನು ಯಾವ ರೀತಿ ಒರೆಸ್ಬೇಕು, ಈ ದೇಶದಲ್ಲಿ ಕೆಲಸ ಇಲ್ಲದಂಥ ಕೈಗಳಿಗೆ ಕೆಲಸ ಹ್ಯಾಕ್ ಕೊಡಬೇಕು, ಈ ದೇಶದ ಸಂಪತ್ತನ್ನು ಯಾಕೆ ರಕ್ಷಣೆ ಮಾಡಬೇಕು, ಈ ಸೃಷ್ಟಿ ಮಾಡಿದಂಥ ಸಂಪತ್ತನ್ನು ನಿಜವಾಗ್ಲೂ ಸಹ ನಾವು ನಮ್ಮ ಜನತೆಗೆ ಮೀಸಲಾಡೋಕ್ಕಾಗ್ತದೆ. ಇವತ್ತೇನಾಗ್ತಾ ಇದೆ, ಕಾರ್ಪೊರೇಟ್ ಕಂಪನಿಗಳು ದೇಶನ ಕೊಂಡ್ಕೊಳ್ತಾ ಇದ್ದಾರೆ, ಬಹುರಾಷ್ಟ್ರೀಯ ಕಂಪನಿಗಳು ಕೊಂಡ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಈಸ್ಟ್ ಇಂಡಿಯಾ ಕಂಪನಿ ದೇಶದೊಳಗಡೆ 200 ವರ್ಷಗಳ ರೂಲ್ ಮಾಡಿ ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ರು. ಇದು ನಮ್ಮ ಇತಿಹಾಸ. ಆದರೆ ಮತ್ತೊಮ್ಮೆ ಆ ಇತಿಹಾಸ ಪ್ರಾರಂಭ ಆಗ್ತಾ ಇದೆಯಲ್ಲ, ಅದನ್ನು ನೋಡಿದಾಗ ನನಗನ್ಸುತ್ತೆ ಇವತ್ತು ದೇಶನ ಕಟ್ಟಬೇಕಾದ್ರೆ ನೇತಾಜಿ ಆದರ್ಶಗಳ ಅಗತ್ಯವಾಗಿ ಬೇಕಾಗ್ತದೆ. एहसास थोड़ा तो जगाए अपने दिलों में हम, क्या नाम है अपना जहां में खड़े हैं कहाँ पे हम, है हमें जाना कहाँ चले हैं कहाँ पे हम, हमसे पूछे है ये मादरे वतन, जाना है तारों ಏನು ಹೇಳಿದ್ರು ನೇತಾಜಿ, ಯಾವ ರೀತಿನಲ್ಲಿ ಅವರು ಹೇಳಿದ್ರು, ಅವ್ರು ಯಾವ ವಿಚಾರಧಾರೆಗಳನ್ನ ಹೇಳಿದ್ರು, ಆ ವಿಚಾರಧಾರೆಗಳು ಇವತ್ತು ನಮ್ಮಲ್ಲಿ ಅನೇಕ ರೀತಿಯಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಲಭ್ಯ ಇಲ್ಲದೆ ಯುವ ಜನಾಂಗ ಆದ ನೇತಾಜಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬೇಕಾಗಿದೆ ಇವತ್ತು ಅಗತ್ಯವಾಗಿ ನೇತಾಜಿ ವಿಚಾರಧಾರೆಗಳನ್ನ ನಮ್ಮ ಯುವ ಜನತೆಗೆ ತಿಳಿಸಬೇಕಾಗಿದೆ. ನಮ್ಮ ನಿಜವಾದ ನಾಯಕ ನೇತಾಜಿ, ಬೇರೆ ನಾಯಕರುಗಳಿಗೆಲ್ಲ ಬೂಟಾಟಿಕೆ ನಾಯಕರುಗಳು, ದೇಶದ ಮಾರಾಟ ಮಾಡುತ್ತ ನಾಯಕರು. ನೇತಾಜಿ ವಿಚಾರಧಾರೆಗಳನ್ನ ನಾವು ಇವತ್ತು ಅಳವಡಿಸ್ಕೊಳ್ಳೋದಕ್ಕೆ ಯುವ ಜನತೆಗೆ ಅವಕಾಶ ಮಾಡಿಕೊಡ್ಬೇಕು, ಗೊತ್ತಾಗ್ಬೇಕು ಅವ್ರಿಗೆ. ನೇತಾಜಿ ಇವತ್ತು ಈ ದೇಶ ಬಿಟ್ಟು ಬೇರೆ ದೇಶದೊಳಗಡೆ ಹೋಗಿ ಸಿಂಗಪುರ್ನಲ್ಲಿ ಅದಾದಿನ ಸರ್ಕಾರನ 1943ರಲ್ಲಿ ಪ್ರಾರಂಭ ಮಾಡಿದ್ರಲ್ಲ, ಯಾವ ಅವರ ಕೆಚ್ಚದೆ ಎಷ್ಟು ಮಟ್ಟಿಗೆ ಇತ್ತು. ಇಡೀ ಪ್ರಪಂಚದ ಬೇರೆ ಕಡೆ ನಿಂತ್ಕೊಂಡು ಹಿಟ್ಲರ್ನ ಭೇಟಿ ಮಾಡಿ ಕೊನೆಗೆ ದೇಶದಲ್ಲಿ ಅವರು ಓಡಾಡಿದಂಥ ಎಲ್ಲ ವಿಚಾರಧಾರೆಗಳು ನೋಡಿದ್ರೆ ರೋಮಾಂಚನಕಾರಿ ಆಗ್ತದೆ. ನಮ್ಮ ಯುವ ಜನತೆಗೆ ನೇತಾಜಿಯ ಆದರ್ಶಗಳನ್ನ ಇವತ್ತು ನಾವು ತಿಳಿಸ್ತೇ ಹೋದರೆ ನನಗನ್ಸುತ್ತೆ ಇತಿಹಾಸದಲ್ಲಿ ನಾವು ದೊಡ್ಡ ತಪ್ಪನ್ನು ಮಾಡ್ತೇವೆ. ಇವತ್ತು ಇತಿಹಾಸದಲ್ಲಿ ದೊಡ್ಡ ತಪ್ಪನ್ನು ಮಾಡೋದಕ್ಕೆ ಅವಕಾಶ ಯಾವಾಗ ಆಗ್ತದೆ ಅಂತಂದರೆ ನೇತಾಜಿ ವಿಚಾರಧಾರೆಗಳನ್ನ ನಾವು ನಮ್ಮ ಯುವ ಜನತೆಗೆ ಹೇಳದೇ ಇರ್ತಕ್ಕದ್ದು.
ಪಠ್ಯ ಪುಸ್ತಕಗಳಲ್ಲಿ ನೇತಾಜಿ ಇಲ್ಲ. ನೇತಾಜಿ ಬಗ್ಗೆ ಒಂದೇ ಒಂದು ವಿಚಾರಧಾರೆಗಳನ್ನ ಹೇಳ್ತಾರೆ. ನೇತಾಜಿ ಅವರು ಫ್ಲೈನ್ ಕ್ರ್ಯಾಶ್ ಆದ್ರು, ಅವರ ಚಿತಾಭಸ್ಮ ಜಪಾನ್ನಲ್ಲಿ ಇದೆ ಅಂತ. ಹಸಿ ಸುಳ್ಳನ್ನು ಇವತ್ತು ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದವರು ಹಂಚ್ತಾ ಇದ್ದಾರೆ. ಇದಕ್ಕೆ ಕೊನೆಗಾಣಬೇಕು. ನೇತಾಜಿ ವಿಚಾರಧಾರೆಗಳೇನು? ನೇತಾಜಿ ಅವರು ಈ 5 year ಪ್ಲಾನ್ ಅನ್ನ ಆವಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿನಲ್ಲಿ ಕೊಟ್ಟಿದ್ದಾರೆ, ಈ ದೇಶದಲ್ಲಿ ಬಡತನಕ್ಕೆ ಏನು ಅವ್ರು ಪ್ರಶ್ನೆ ಕೊಟ್ಟಿದ್ದಾರೆ, ಈ ದೇಶದ ಕುಟುಂಬ ಯೋಜನೆ ಬಗ್ಗೆ ಏನು ಕೊಟ್ಟಿದ್ದಾರೆ, ಈ ದೇಶದ ಮುಂದೆ ಈ ದೇಶನ ಕೊಂಡೊಯ್ಬೇಕಾದ್ರೆ ಸಮಾಜವಾದದ ಕಲ್ಪನೆ ಏನು ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಹೇಳೋದಕ್ಕೆ ಅವಶ್ಯಕತೆ ಇದೆಯೋ ಇಲ್ಲ? ಇವತ್ತು ಅವಶ್ಯಕವಾಗಿ ಹೇಳಬೇಕಾಗಿದೆ. ಯುವಜನತೆ ಗೊತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ನಿಜವಾದ ದಾರಿ ಅನ್ನೋದನ್ನ ನೇತಾಜಿ ಹೇಳಿದ್ದಾರೆ. ನಾವು ಅದನ್ನ ಫಾಲೋ ಮಾಡಬೇಕು. ಈ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಅಗತ್ಯ ಇಲ್ಲ. ನಮ್ಮ ದೇಶ ಸಮೃದ್ಧಿಯಾದ ದೇಶ. ಈ ದೇಶದೊಳಗಡೆ ನಾವು ಅಗತ್ಯವಿಲ್ಲದಂಥ ವಿಚಾರಧಾರೆಗಳು ಯೋಚನೆ ಮಾಡಬಾರ್ದು. ಆದ್ರಿಂದ ಮುಂಬರುವ ದಿನಗಳಲ್ಲಿ ದೇಶ ಕಟ್ಟುವಂಥ ಕನಸನ್ನು ನೇತಾಜಿ ಯಾವ ರೀತಿಯಲ್ಲಿ ಕಟ್ಟಿದ್ರು, ಯಾವ ರೀತಿ ಅವರ ಅಭಿಪ್ರಾಯಗಳಿತ್ತು ಅನ್ನೋದನ್ನ ನನಗನ್ಸುತ್ತೆ ವ್ಯವಸ್ಥಿತವಾಗಿ ನಾವು ಮಾಡ್ಕೊಳ್ಳೋಂಥ ಅನಿವಾರ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ನೇತಾಜಿಯ ಒಂದೊಂದು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ದೇಶನ ಕಟ್ಟಂತ, ಈ ದೇಶದ ಬಗ್ಗೆ ಕನಸು ಕಂಡಂತ ಮಹಾನ್ ವ್ಯಕ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆದರ್ಶಗಳು ಇವತ್ತು ಯುವ ಜನತೆಗೆ ಅಗತ್ಯವಾಗಿ ಬೇಕಾಗಿದೆ. ಅದನ್ನ ಮುಂದಿನ ದಿವಸದಲ್ಲಿ ನಾನು ತಮ್ಮ ಮುಂದೆ ಹಂಚ್ಕೊಳ್ತೇನೆ. ಅದಕ್ಕೆ ತಮ್ಮ ಸಹಕಾರ ಅಗತ್ಯವಾಗಿ ಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಸಹ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. नेताजी सुभाष चंद्र बोस नेताजी सुभाष चंद्र बोस जिंदाबाद जिंदाबाद नेताजी सुभाष चंद्र बोस नेताजी सुभाष चंद्र बोस जिंदाबाद जिंदाबाद नेताजी सुभाष चंद्र बोस नेताजी सुभाष चंद्र बोस नेताजी सुभाष चंद्र बोस नेताजी सुभाष चंद्र बोस नेताजी जन्मदिनವನ್ನು ನೇತಾಜಿ ಜನ್ಮದಿನವನ್ನು ನೇತಾಜಿ ಜನ್ಮದಿನವನ್ನು ನೇತಾಜಿ ಜನ್ಮದಿನವನ್ನು ನೇತಾಜಿ ಜನ್ಮದಿನವನ್ನು ನೇತಾಜಿ ಜನ್ಮದಿನವನ್ನು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ